ಶತಶತಮಾನಗಳ ಕನಸು ನನಸಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಗಿದೆ. ಈ ಪುಣ್ಯ ಕಾಲದಲ್ಲಿಯೇ ಮಕ್ಕಳನ್ನು ಹೆರಬೇಕು ಅಂಥೇಳಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಅದೆಷ್ಟೋ ತಾಯಿಂದರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ರು. ಅದೇ ರೀತಿ ಬೆಂಗಳೂರಿನಲ್ಲಿ ರಾಮ ಮಂದಿರದ ಉದ್ಘಾಟನೆಯ ದಿನವೇನೆ ಒಂದಿಷ್ಟು ಜನ ತಾಯಿಂದರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ತಾಯಿಂದರು ಏನು ಹೇಳ್ತಾ ಇದ್ದಾರೆ, ಅವರ ಸಂತೋಷ ಯಾವ ರೀತಿ ಇದೆ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಇದು ಸೌಭಾಗ್ಯವೇ. ರಾಮ ಮಂದಿರ ಉದ್ಘಾಟನೆ ದಿನವೇ ಮಕ್ಕಳ ಜನನ. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 68 ಮಕ್ಕಳ ಜನನ. ಶತಶತಮಾನಗಳ ಕನಸು ನನಸಾಗಿದೆ. ಕೊನೆಗೂ ದೇವಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಕೋಟ್ಯಾಂತರ ಭಾರತೀಯರ ಪಾಲಿನ ಕನಸು ನನಸಾಗಿದೆ. ಒಂದ್ ಕಡೆ ರಾಮಭೂಮಿಯಲ್ಲಿ ರಾಮ ವಿರಾಜಮಾನನಾಗಿದ್ದಾನೆ, ಮತ್ತೊಂದ್ ಕಡೆ ಮಂದಿರ ಉದ್ಘಾಟನೆಯಾದ ದಿನವೇ ಹೆರಿಗೆ ಮಾಡಿಸ್ಕೊಂಡ್ರೆ ರಾಮ ಸೀತೆನೇ ಹುಟ್ಟಿ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಮಹಾತಾಯಂದಿರು ಸಿಸೇರಿಯನ್ ಮಾಡಿಸ್ಕೊಂಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಾದ ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 68ಕ್ಕೂ ಹೆಚ್ಚು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ನಗರದ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇವತ್ತು 3 ಶಿಶುಗಳ ಜನನ ಆಗಿದ್ದು ತಾಯಿ ಮಗು ಕ್ಷೇಮವಾಗಿದ್ದಾರೆ. ಇನ್ನು ಮಕ್ಕಳ ಜನನದಿಂದ ಮನೆಗೆ ಶ್ರೀರಾಮನೇ ಬಂದ ಅಂತ ತಾಯಿ ಭಾವುಕರಾದ್ರು. ತುಂಬ ಖುಷಿ ಆಗ್ತೈತೆ. ನಮ್ಮ ಮನೆಗೆ ರಾಮ ಬಂದವನೇ ಅನ್ನೋ ಫೀಲಿಂಗು. ನಾನು ಇವತ್ತೇ ಆಗಬೇಕು ಅಂತ ಅಷ್ಟು ನೋವು ಪಡ್ಕೊಂಡು ಆಗಿದ್ದೀನಿ. ತುಂಬ ಖುಷಿ ಆಗ್ತೈತೆ. ನಮ್ಮ ಫ್ಯಾಮಿಲಿ ತುಂಬ ಖುಷಿ ಪಡ್ತಾರೆ. आज हमारा घर में राम जी का जन्म हुआ है. खुश है हम बहुत. राम का स्थापना किया उसी दिन हमारा घर में बच्चा हुआ. हम सब लोग खुश है बहुत. अच्छा लगे बहुत. और राम जी का ही नाम रखेंगे हम तो. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 3 ನಾರ್ಮಲ್ ಡೆಲಿವರಿ ಆಗಿದ್ದು, ಈ ಪೈಕಿ ಒಬ್ಬರು ನೇಪಾಳ ಮೂಲದ ಮಹಿಳೆ. ಈ ಗಳಿಗೆ ಅವಿಸ್ಮರಣೀಯ. ರಾಮನ ಹೆಸರಲ್ಲೇ ಮಗನಿಗೆ ಹೆಸರಿಡ್ತೀನಿ ಅಂತ ಖುಷಿಯನ್ನ ಹಂಚಿಕೊಂಡ್ರು. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಾತ್ರವಲ್ಲ, ಇನ್ನು ವಾಣಿ ವಿಲಾಸ ಆಸ್ಪತ್ರೆಯಲ್ಲೂ 30ಕ್ಕೂ ಹೆಚ್ಚು ಕಂದಮಗಳು, ಘೋಷ ಆಸ್ಪತ್ರೆಯಲ್ಲಿ 8 ಕಂದಮಗಳು, ಇತರೆ ಖಾಸಗಿ ಆಸ್ಪತ್ರೆಯಲ್ಲಿ 25ಕ್ಕೂ ಅಧಿಕ ಮಕ್ಕಳ ಜನನ ಆಗಿದೆ. ಇನ್ನು ರಾಮಲಲ್ಲಾ ಪ್ರತಿಷ್ಠಾಪನೆ ದಿನವೇ ಮಕ್ಕಳಿಗೆ ಜನ್ಮ ನೀಡಿದ ಖುಷಿಯಲ್ಲಿದ್ದಾರೆ ತಾಯಂದಿರು. ಇನ್ನು ಬೆಂಗಳೂರಿನಲ್ಲಷ್ಟೇ ಅಲ್ಲ, ಕೋಲಾರ, ಹುಬ್ಬಳ್ಳಿ ನಿನ್ನೆಯೇ ಹೆರಿಗೆ ಮಾಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ 2 ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ 1 ಮಕ್ಕಳಿಗೆ ಜನ್ಮ ನೀಡಿದ್ರು. ಇಂದು ಹುಟ್ಟಿದ ಮಕ್ಕಳಿಗೆ ಶ್ರೀರಾಮ ಅಂತ ಹೆಸರಿಡೋದಾಗಿ ದಂಪತಿ ಹೇಳಿದ್ರು. ಇನ್ನು ಹುಬ್ಬಳ್ಳಿಯಲ್ಲೂ 5 ಮಕ್ಕಳ ಜನನ ಆಗಿದೆ. ನಗರದ ಹೆಬಸೂರ್ ಖಾಸಗಿ ಆಸ್ಪತ್ರೆಯಲ್ಲಿ 4 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಒಟ್ಟಿನಲ್ಲಿ ರಾಮನ ಪ್ರತಿಷ್ಠಾಪನೆ ದಿನವೇ ಮಕ್ಕಳ ಜನನದಿಂದ ಪೋಷಕರು ಫುಲ್ ಖುಷಿಯಾಗಿದ್ದು ಮಕ್ಕಳಿಗೆ ರಾಮನ ಹೆಸರನ್ನೇ ಇಡೋದಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.